ನಮಸ್ತೆ ಮಕ್ಕಳ. ಇವತ್ತು ಸೆಟ್ ಥಿಯರಿನಲ್ಲಿ ಮತ್ತು ಕೆಲವೊಂದಷ್ಟು ಲೆಕ್ಕಗಳನ್ನು ಮಾಡ್ಕೊಳ್ತಾ ಇದ್ದೀವಿ. ಇಲ್ಲಿ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ವೆಲ್ ಡಿಫೈನ್ಡ್ ಕಲೆಕ್ಷನ್ ಆಫ್ ಅನ್ನೋದು ಒಂದು ಪಾಯಿಂಟು, ವೆಲ್ ಡಿಫೈನ್ಡ್ ಇನ್ನೊಂದು ಪಾಯಿಂಟು, ಡಿಸ್ಟಿಂಗ್ವಿಷಬಲ್ ಆಬ್ಜೆಕ್ಟ್ಸ್, ಇದನ್ನು ನಾವು ಸೆಟ್ ಅಂತ ಕರಿತೀವಿ ಅಂತ. ಸೆಟ್ ರೆಪ್ರೆಸೆಂಟೇಷನಲ್ಲಿ ನಾವು ರೋಸ್ಟರ್ ಮೆಥಡ್, ಸೆಟ್ ಬಿಲ್ಡರ್ ಫಾರಮ್ ಮೆಥಡ್ ಅಂತ ಹೇಳಿದ್ವಿ. ಲಾಸ್ಟ್ ಕ್ಲಾಸಲ್ಲಿ ನಾವು ಒಂದಷ್ಟು ಸೆಟ್ ಬಿಲ್ಡರ್ ಫಾರಮ್ ಮೆಥಡಲ್ಲಿ ಬರೆಯೋದು, ಒಂದಷ್ಟನ್ನು ರೋಸ್ಟರ್ ಮೆಥಡಲ್ಲಿ ಬರೆಯೋದು, ಒಂದನ್ನು ಇಂಟರ್ ಕನ್ವರ್ಷನ್ ಮಾಡ್ತಕ್ಕಂಥ ವಿಚಾರನ ನಿಮಗೆ ಕೊಟ್ಟಿದ್ವಿ. ಆ ಇಂಟರ್ ಕನ್ವರ್ಷನಲ್ಲಿ ಮತ್ತೊಂದು ಲೆಕ್ಕ ಈ ರೀತಿ ಇದೆ ನೋಡಿ. 1 4 9 -100 ಇದು ಆ್ಯಕ್ಚುಲಾಗಿ ಸೆಟ್ ಬಿಲ್ಡರ್ ಫಾರಮ್ ಮೆಥಡಲ್ಲಿದೆ. ಇದನ್ನು ನಾವು ರೋಸ್ಟರ್ ಮೆಥಡಲ್ಲಿ ಬರೀಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ಬರೀಬೇಕು. ಇದಕ್ಕೆ ಡಿಸ್ಕ್ರಿಪ್ಷನ್ ಏನಪ್ಪ ಅಂದರೆ 1 ಸ್ಕ್ವೇರ್ 2 ಸ್ಕ್ವೇರ್ 3 ಸ್ಕ್ವೇರ್ 10 ಸ್ಕ್ವೇರ್ ನೋಡಿ ಯಾವ ಥರ ಇದೆ ಅಂತ. n ಸ್ಕ್ವೇರ್ ಸಚ್ ದಟ್ n ಬಿಲಾಂಗ್ಸ್ ಟು ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್ ಹೀಗೂ ಬರಿಬೋದು, ಅಥವಾ ನ್ಯಾಚುರಲ್ ನಂಬರ್ ಅಂತ ಬರಿಬಹುದು. ಆ್ಯಂಡ್ n ಲೆಸ್ ದ್ಯಾನ್ 10 ಲೆಸ್ ದ್ಯಾನ್ 10 ಅನ್ನಬಾರ್ದು, ಲೆಸ್ ದ್ಯಾನ್ 10 ಅನ್ನೋದಕ್ಕೆ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಅಂತ ಹೇಳೋಣ. ಲೆಸ್ ದ್ಯಾನ್ ಆರ್ ಈಕ್ವಲ್ ಟು, ಎಸ್, ಲೆಸ್ ದ್ಯಾನ್ 10 ಈಕ್ವಲ್ ಟು 10. ಆಗ 10ಗೂ ಈಕ್ವಲ್ ಆಗುತ್ತೆ, 100 ಬರುತ್ತೆ. ಲೆಸ್ ದ್ಯಾನ್ 10 ಅಂತಂದಾಗ ಅದಕ್ಕೆ 9 8 ಏನೇ ಹಾಕೊಳ್ಳಿ, 1 ಹಾಕಿ 1 ಸ್ಕ್ವೇರ್, 2 ಹಾಕಿ 2 ಸ್ಕ್ವೇರ್, ಈ ರೀತಿ ನಾವು ಸೆಟ್ ಬಿಲ್ಡರ್ ಫಾರಮ್ ಮೆಥಡ್ನ ರೋಸ್ಟರ್ ಮೆಥಡ್ಗೂ, ರೋಸ್ಟರ್ ಮೆಥಡ್ನ ಸೆಟ್ ಬಿಲ್ಡರ್ ಫಾರಮ್ ಮೆಥಡ್ಗೂ ಮಾಡಿದ್ದು ಗೊತ್ತಿದೆ ನಿಮಗೆ. ಎಸ್ ಸರ್, ಇದು ಒಂದು ಬರ್ಕೋಬಹುದು. ಈಗ ವಿದ್ಯಾಶಂಕರ್ ಏನು ಮಾಡ್ತಿದ್ದಾರೆ, ಮ್ಯಾಚ್ ದಿ ಫಾಲೋಯಿಂಗ್ ಅಂತ ಹೇಳಿ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿರೋದೇ ಲೆಫ್ಟ್ ಸೈಡಲ್ಲಿ ನಾವು ಸೆಟ್ ಬಿಲ್ಡರ್ ಫಾರಮ್ ಮೆಥಡ್ ಕೊಡ್ತೀವಿ, ರೈಟ್ ಸೈಡಲ್ಲಿ ನಾವು ರೋಸ್ಟರ್ ಮೆಥಡ್ ಕೊಡ್ತೀವಿ. ಯಾವುದು ಯಾವುದಕ್ಕೆ ಮ್ಯಾಚ್ ಮಾಡಿ ಅಂತ ಹೇಳಿ, ಮ್ಯಾಚ್ ದ ಫಾಲೋಯಿಂಗ್ ಅಂತ. ಇದ್ರ ಬಗ್ಗೆ ನಿಮಗೆ ಪರ್ಫೆಕ್ಟ್ ನಾಲೆಡ್ಜ್ ಬರಲಿ ಅಂತ ಹೇಳಿ ಇವೆಲ್ಲ ಟೆಕ್ನಿಕ್ಸ್ಗಳು ಅಡಾಪ್ಟ್ ಮಾಡಿರೋದು. ನೋಡಿ, ಇಲ್ಲಿ ಸೆಟ್ ಬಿಲ್ಡರ್ ಫಾರಮ್ ಮೆಥಡ್ಡು 1 2 3 6 ಅಂತ ಇದೆ, ಇನ್ನೊಂದು 2 3 ಅಂತ ಮಾತ್ರ ಇದೆ. ಇಲ್ಲಿ ಇನ್ನೊಂದು M A T H E I C S ಈ ಥರ ಇದೆ. ಮತ್ತೊಂದು 1 3 5 7 9 4 ಈ ರೀತಿ ಇದೆ. 1 2 3 4. ಇತ್ತ ಕಡೆ ಏನಲ್ಲಿ ಏನು ಕೊಟ್ಟಿದ್ದಾನೆ, ಎಕ್ಸ್ ಸಚ್ ದಟ್ ಎಕ್ಸ್ ಈಸ್ ಪ್ರೈಮ್ ಆ್ಯಂಡ್ ಡಿವೈಸರ್ ಆಫ್ 6 ಅಂತ ಕೊಡ್ತಾನೆ. ಡಿವೈಸರ್ ಆಫ್ 6 ಅಂತ ಕೊಡ್ತಾನೆ. ಅಂದರೆ ಅರ್ಥ ಪ್ರೈಮ್ ಡಿವೈಸರ್ ಆಫ್ 6 ಅಂತ. 6ನ ಡಿವೈಡ್ ಮಾಡೋ ಅಂಥವ್ರು, ಅದು ಮತ್ತೆ ಪ್ರೈಮು ಆಗಿರಬೇಕು. 1 ಈಸ್ ನಾಟ್ ಎ ಪ್ರೈಮ್. 2 ಅನ್ನೋದು 6ನ ಡಿವೈಡ್ ಮಾಡುತ್ತೆ, ಹೌದು. 3ನೂ 6ನ ಡಿವೈಡ್ ಮಾಡುತ್ತೆ, ಹೌದು. ಓಹೋ, ಹಾಗಿದ್ಮೇಲೆ 2 ಮತ್ತು 3 ಎರಡೇ ಸರ್. 6 ಡಿವೈಡ್ ಮಾಡುತ್ತೆ, ಆದರೆ ಇಲ್ಲಿ 2 3 ಮಾತ್ರ ಇದೆ, 6 ಇಲ್ಲ. ಆದರೆ 6 ಅನ್ನೋದು ಪ್ರೈಮ್ ಅಲ್ವಲ್ಲ, ಅದಕ್ಕೋಸ್ಕರ 1 ತೊಗೊಳಂಗಿಲ್ಲ, 6 ತೊಗೊಳಂಗಿಲ್ಲ, 2 3 ಮಾತ್ರ ತೊಗೊಳ್ಳೋದು. 2 3 ಮಾತ್ರ ಇರೋದು ಯಾವುದು, ಇದು. ಸೊ ಹಾಗಾಗಿ ಈ ಸೆಕೆಂಡ್ ಆಪ್ಷನ್ ಮೊದಲನೇದಕ್ಕೆ ಮ್ಯಾಚ್ ಆಗತ್ತೆ. ಹೀಗೆ ಆರೋ ಮಾರ್ಕ್ ಹಾಕಿದ್ದೀನಿ. ಬಿ ಎರಡನೇದಕ್ಕೆ, ಎರಡನೇದೇನು ಕೊಟ್ಟಿದ್ದಾರೆ ಇವರು ಅಂತಂತಂದರೆ, ಎಕ್ಸ್ ಸಚ್ ದಟ್ ಎಕ್ಸ್ ಈಸ್ ಆಡ್ ನ್ಯಾಚುರಲ್ ನಂಬರ್
ನಂಬರ್, ಆಡ್ ನ್ಯಾಚುರಲ್ ನಂಬರ್ ಲೆಸ್ ದ್ಯಾನ್ 10 ಅಂತ ಕೊಟ್ಟಿದ್ದಾರೆ. ಲೆಸ್ ದ್ಯಾನ್ 10. ಆಡ್ ನ್ಯಾಚುರಲ್ ನಂಬರ್ ಲೆಸ್ ದ್ಯಾನ್ 10 ಎಲ್ಲಿದೆ ನೋಡಿ, ಇಲ್ಲಿದೆ. 1 3 5 7 9 ಇವೆಲ್ಲ ಆಡ್ ನಂಬರ್ಸು, ಲೆಸ್ ದ್ಯಾನ್ 10. ಅದರಿಂದ ಇದು ಇದಕ್ಕೆ ಬಿಗೆ ಮ್ಯಾಚ್ ಆಗ್ತಾ ಇದೆ. ದೆನ್ ಮೂರನೇದು ಇವರೇನು ಕೊಟ್ಟಿದ್ದಾರೆ, x such that x is ನ್ಯಾಚುರಲ್ ನಂಬರ್ ಅಂತ ಕೊಟ್ಟಿದ್ದಾರೆ. ಡಿವೈಸರ್ ಆಫ್ 6 ಅಂತ ಕೊಟ್ಟಿದ್ದಾರೆ. ಪ್ರೈಮ್ ನಂಬರ್ ಡಿವೈಸರ್ ಆಫ್ 6 ಬೇರೆ, ನ್ಯಾಚುರಲ್ ನಂಬರ್ ಡಿವೈಸರ್ ಆಫ್ 6 ಬೇರೆ. ನ್ಯಾಚುರಲ್ ನಂಬರ್ ಅಂದಾಗ ನಾವು 1 ತಗೊಳ್ತೀವಿ, 6 ತೆಗೆದುಕೊಳ್ತೀವಿ. ಆಗ 1 2 3 6 4 ತೆಗೆದುಕೊಂಡ್ಬಿಡ್ತೀವಿ. ಸೊ 4 ಇರುವಂಥದ್ದು ಅಂದರೆ ಇದು ಮಕ್ಕಳ. ಪ್ರೈಮ್ ಅಂದಾಗ ಪ್ರೈಮ್ ನಂಬರ್ ಮಾತ್ರ ತೊಗೋಬೇಕು, 2 3 ಮಾತ್ರ ತೊಗೊಳ್ತೀವಿ. ನ್ಯಾಚುರಲ್ ನಂಬರ್ ಅಂದಾಗ 1 ತೊಗೋಬೋದು, 6 ತೊಗೋಬೋದು. ಎಸ್. ಕಡೆಯದಾಗಿ ನಿಮಗೆ ಆಲ್ರೆಡಿ ಗೊತ್ತಾಗಿದೆ ಇದು ಯಾರದ್ದು ಉತ್ತರ ಅಂತ ಹೇಳಿ. ಎಕ್ಸ್ ಸಚ್ ದಟ್ ಎಕ್ಸ್ ಈಸ್ ಲೆಟರ್ಸ್ ಆಫ್ ದಿ ವರ್ಡ್ ಮ್ಯಾಥಮ್ಯಾಟಿಕ್ಸ್. ಹೀಗೆ ಕೊಟ್ಟಿದ್ದಾರೆ. ಸೊ ಮ್ಯಾಥಮ್ಯಾಟಿಕ್ಸ್ ವರ್ಡ್ನ ಲೆಟರ್ಸ್ಗಳು ಇವು. ಸೊ ಈ ರೀತಿ ಒಟ್ಟಿನಲ್ಲಿ ಸೆಟ್ ಬಿಲ್ಡರ್ ಫಾರ್ಮ್ ಮೆಥಡ್ನ ರೋಸ್ಟರ್ ಮೆಥಡ್ನ ಸೆಟ್ ಬಿಲ್ಡರ್ ಫಾರ್ಮ್ ಮೆಥಡ್ಗೂ ಬರೀತಕ್ಕಂಥದ್ದು ತಿಳ್ಕೊಂಡ್ರಿ. ಬರ್ಕೊಳ್ಳಿ ಇದನ್ನು. ಓಕೆನಾ? ಈಗ ನಾವು few more problems on listing the elements of a set. Listing the elements of the set. List all elements of the following sets ಅಂತ. ಇದು ಹೆಚ್ಚು ಕಮ್ಮಿ ಸೇಮ್ ಟೈಪ್. ಫಾಲೋಯಿಂಗ್ ಸೆಟ್ಸ್. ಈಗ ನಾನು ಸೆಟ್ ಬರಿತೀನಿ ಇಲ್ಲಿ, ಇದ್ರ ಈ ಎಲಿಮೆಂಟ್ಸ್ನ ನೀನು ಬರಿಬೇಕು. ಎಕ್ಸ್ ಸಚ್ ದ್ಯಾಟ್ ಎಕ್ಸ್ ಈಸ್ ಆಡ್ ನ್ಯಾಚುರಲ್ ನಂಬರ್ಸ್. ಆಡ್ ನ್ಯಾಚುರಲ್ ನಂಬರ್ಸ್ ಅಂತ ಕೊಟ್ಬಿಟ್ರು. ಆಗ ನೀನೇನೇನು ಬರೀತೀಯಾ ಹೇಳಪ್ಪ. ಆಡ್ ನಂಬರು 1 ಬರಿತೀವಿ ಸರ್, 3 5 7 ಡ್ಯಾಶ್ 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 ಹಿಂಗೆ ಹಾಕ್ಬಿಡ್ತೀವಿ. ಯಾಕೆಂದರೆ ನ್ಯಾಚುರಲ್ ನಂಬರ್ ಎಂಡ್ ಆಗಲ್ಲ. ಅನ್ಕೌಂಟಬಲ್ ನಂಬರ್ ಆಫ್ ಎಲಿಮೆಂಟ್ಸ್ ಆರ್ ದೇರ್ ಇನ್ ದಿಸ್ ಸೆಟ್. ಎರಡನೇದು ಬಿ ಈಸ್ ಈಕ್ವಲ್ ಟು ಎಕ್ಸ್ ಸಚ್ ದಟ್ ಎಕ್ಸ್ ಈಸ್ ಇಂಟೀಜರ್ ಅಂತೆ -12 ಲೆಸ್ ದ್ಯಾನ್ ಎಕ್ಸ್ ಲೆಸ್ ದ್ಯಾನ್ 9/2. ಓಹೋ, ಇಂಟೀಜರ್ ಅಂದರೆ -12 9/2 ನಡುವೆ ಇರುವಂತಹ ಇಂಟೀಜರ್ ಅಂತ ಹೇಳ್ತಾನೆ. ಯಾವ್ಯಾವ ಇಂಟೀಜರ್ ಇದೆ ನೋಡಿ. ಇಂಟಗ್ರಲ್ ಲೈನ್ ಗೊತ್ತಿರಬೇಕಲ್ಲ ನಿಮಗೆ. ಇಂಟಗ್ರಲ್ ಲೈನ್ ಅಂತಂದರೆ ಯಾವುದು ಮಕ್ಕಳ? ನಂಬರ್ ಲೈನು. ಸೊ ನೋಡಿ ಮಕ್ಕಳ, ಇದು 0 ಅಂತ ಕರೆದ್ರೆ ಇದು +1, ಇದು +2, ಇದು +3, ಇದು +4. ಇದು ನೀವು ನಂಬರ್ ಲೈನ್ ಹಾಕೋದು ಕಲ್ತಿದ್ರಿ ಅಲ್ಲ, -1 -2 -3 ಹೀಗೆ. -12 ಅನ್ನೋದು ಈ ನಂಬರ್ ಲೈನಲ್ಲಿ ಅಂದರೆ -12 ಅನ್ನೋದು ಎಲ್ಲಿ ಬರುತ್ತೆ ಅಂತ ನೋಡೋಣ. ಸರ್ 0ಗೂ -1ಗೂ ಮಧ್ಯದಲ್ಲಿ ಇಲ್ಲೆಲ್ಲೋ ಬರುತ್ತೆ. ಹೌದು. 9/2 ಎಲ್ಲಿ ಬರುತ್ತೆ ಅಂದರೆ 2 4s 8 ಅಲ್ಲ, 4.5 ಅಂತಂದರೆ ಮಕ್ಕಳ 4 ಆದಮೇಲೆ ಹಾಫು ಇಲ್ಲೆಲ್ಲೋ ಬರುತ್ತೆ ಅಂತ ಭಾವಿಸ್ಕೊಳ್ಳೋಣ.
ಇಲ್ಲೆಲ್ಲೋ ಬರುತ್ತೆ ಅಂತ ಭಾವಿಸ್ಕೊಳ್ಳೋಣ. ಇವೆರಡರ ನಡುವೆ ಇರೋ ಇಂಟೀಜರ್ಸ್ ಅಂತಾನೆ. ಅಂದರೆ ನೀನು ಫ್ರ್ಯಾಕ್ಷನ್ ತಗೊಳ್ಳಂಗಿಲ್ಲ, ಇಂಟೀಜರ್ ಮಾತ್ರ ತಗೋಬೇಕು. ಇಂಟೀಜರ್ ಯಾರು? 0 1 2 3 4 ಅಷ್ಟೇ. ಈ ನಂಬರ್ ಲೈನ್ ನಿಮಗೆ ಗೊತ್ತಿದ್ದರೆ ಇದನ್ನು ನಾವು ಯಾಕೆಂದರೆ ಇಂಟೀಜರಲ್ಲಿ ಆ ರೀತಿ -1/2 9/2 ಆ ಥರ ಇರೋಂಗಿಲ್ಲ, ಇರಬೇಕು ಅಂತ ಹೇಳಿಲ್ಲ ಅವನು. ಯಾಕೆ ಅಂತಂತಂದರೆ ಎಕ್ಸ್ ಅನ್ನೋದು ಇವೆರಡರ ಮಧ್ಯ ಇರೋದು ಅಂತ, ಮಧ್ಯ ಇರೋದು. ಸೊ ಇವೆರಡರ ಮಧ್ಯ ಇರೋ ಇಂಟೀಜರ್ಗಳು 0 1 2 3 4. ಎಸ್ ಮಕ್ಕಳ, ಬಿ ಇಸ್ ಈಕ್ವಲ್ ಟು 0 1 2 3 4. ಎಸ್. ಮೂರನೇದು ಸಿ ಈಸ್ ಈಕ್ವಲ್ ಟು ಎಕ್ಸ್ ಸಚ್ ದಟ್ x is an integer x is an integer x square less than or equal to 4 ಹೀಗೆ ಕೊಟ್ಟಿದ್ದಾರೆ. ಎಕ್ಸ್ ಅನ್ನೋದು ಇಂಟೀಜರ್ ಅಂತೆ. ಇಂಟೀಜರ್ ಅಂದಾಗ ನೆಗೆಟಿವ್ ನಂಬರು ತಗೋಬಹುದು ಅನ್ನೋ ಅರ್ಥ ಸಿಕ್ಕುತ್ತೆ. ಆದರೆ ಅದನ್ನು ಸ್ಕ್ವೇರ್ ಮಾಡಿದಾಗ 4ಗೆ ಸಮ ಆಗಬಹುದಂತೆ ಅಥವಾ 4ಗಿಂತ ಕಮ್ಮಿ ಇರಬಹುದಂತೆ. ಓಹೋ ಸರ್, ಈಗ ನಾನು -3 ಅಂತ ತಗೋಬೋದಾ ಸಾರ್ ಅಂತ ನೀನು ಕೇಳಿದರೆ, -3ನ ಸ್ಕ್ವೇರ್ ಮಾಡು ಅಂತೀನಿ, +9 ಬಂದ್ಬಿಡುತ್ತೆ. ಆ 9 ತಗೊಳ್ಳಂಗಿಲ್ಲ. ಹಾಗಿದ್ಮೇಲೆ -2 ತಗೋಬೋದಾ ಸಾರ್ ಅಂತ ಕೇಳ್ತೀನಿ. -2ನ ಸ್ಕ್ವೇರ್ ಮಾಡಿದ್ರೆ +4 ಬರುತ್ತೆ, ಈಕ್ವಲ್ ಟು ಬೇರೆ ಇರೋದ್ರಿಂದ -2 ತಗೋಬೋದು. ಹಾಗಿದ ಮೇಲೆ -1 ತಗೋಬೋದು, ಹಾಗಿದ ಮೇಲೆ 0 ತಗೋಬೋದು, ಹಾಗಿದ ಮೇಲೆ 1 ತಗೋಬೋದು, ಹಾಗೆ 2 ತಗೋಬೋದು, 3 ತಗೊಳ್ಳಂಗಿಲ್ಲ. ಇಷ್ಟು. ಓಕೆನಾ? ನಾವು ನೆಕ್ಸ್ಟ್ ಲೆಕ್ಕಕ್ಕೆ ಹೋಗೋಣ. ಅಂದರೆ ಅವರ ಡಿಸ್ಕ್ರಿಪ್ಷನ್ನ ನೋಡಿಕೊಂಡು ನೀನು ನೇಚರ್ ಆಫ್ ದಿ ಎಲಿಮೆಂಟ್ಸ್ನ ಡಿಸೈಡ್ ಮಾಡ್ತಕ್ಕಂಥದ್ದು ಯಾವ್ಯಾವುದು ಅಂಥೇಳಿ. ಡಿ ಈಸ್ ಈಕ್ವಲ್ ಟು ಎಕ್ಸ್ ಸಚ್ ದಟ್ ಎಕ್ಸ್ ಈಸ್ ಲೆಟರ್ ಆಫ್ ಲೋಯಲ್. ಲಾಯಲ್ ಅನ್ನೋ ಪದದ ಲೋಯಲ್ ಅಂದಾಗ LOY ಮತ್ತು ಎಲ್ ಬರೆಯೋಂಗಿಲ್ಲ, ಯಾಕೆಂದರೆ ಡಿಸ್ಟಿಂಗ್ವಿಷಬಲ್ ಆಗಲ್ಲ ಅವಾಗ. ಅದು ವೆಲ್ ಡಿಫೈನ್ಡ್ ಕಲೆಕ್ಷನ್ ಡಿಸ್ಟಿಂಗ್ವಿಷಬಲ್ ಆಬ್ಜೆಕ್ಟ್ಸ್, ಅದಕ್ಕೋಸ್ಕರ ಇದು ಅಷ್ಟೇ. ಡಿ. ದೆನ್ ಈ ಮತ್ತೊಂದು ಲೆಕ್ಕಕ್ಕೆ ಹೋಗೋಣ. ಎಕ್ಸ್ ಸಚ್ ದಟ್ ಎಕ್ಸ್ ಈಸ್ month of the year not having 31 days. 31 ಡೇಸ್ ಇಲ್ದಲೇ ಇರುವಂಥದ್ದು ಅಂಥೇಳಿ. ಗೊತ್ತಲ್ಲ ನಿಮಗೆ 31 ಯಾವ್ಯಾವುದಕ್ಕಿರುತ್ತೆ ಅಂತ. ಜನವರಿಗೆ 31 ಇರುತ್ತೆ, ಬರೆಯೋಂಗಿಲ್ಲ. ಫೆಬ್ರವರಿ ಬರಿಬಹುದು, ಫೆಬ್ರವರಿ, ಜನವರಿ, ಫೆಬ್ರವರಿ. ಮಾರ್ಚ್ ಇರುತ್ತೆ, ಬರೆಯೋಂಗಿಲ್ಲ. ಏಪ್ರಿಲ್ ಬರಿಬಹುದು. ನೋಡಿ, ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ಬರೆಯೋಂಗಿಲ್ಲ. ಜೂನ್ ಬರಿಬೋದು, ಜೂನ್ ಬರಿಬಹುದು. ಅಲ್ಲಿಗೆ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ ಬರೆಯೋಂಗಿಲ್ಲ, ಆಗಸ್ಟ್ ಬರೆಯೋಂಗಿಲ್ಲ, ಸೆಪ್ಟೆಂಬರ್ ಬರಿಬಹುದು, ಸೆಪ್ಟೆಂಬರ್, ಅಕ್ಟೋಬರ್ ಬರೆಯೋಂಗಿಲ್ಲ, ನವಂಬರ್, ಡಿಸೆಂಬರ್ ಬರೆಯೋಂಗಿಲ್ಲ, ಮುಗಿದೋಯ್ತು. ಈ ರೀತಿ ನಾವು ಆ ಡಿಸ್ಕ್ರಿಪ್ಷನ್ ನೋಡಿಕೊಂಡು ತೀರ್ಮಾನ ಮಾಡ್ತಕ್ಕಂಥದ್ದು. ಓಕೆ, ABCD EF ಲಾಸ್ಟ್ ಲೆಕ್ಕ ಮಕ್ಕಳ. ಇದು ಈ ಥರದ್ದು ಏನು ಬೇಕಾದ್ರೂ ಕೊಡ್ಬೋದು, ಅವ್ರ ಇಷ್ಟ. ಎಕ್ಸ್ ಈಸ್ ಎ ಕಾನ್ಸೊನೆಂಟ್
ನಿಮಗೆ ಗೊತ್ತಿರಬೇಕು ಇಂಗ್ಲೀಷಲ್ಲಿ ಕಾನ್ಸೊನೆಂಟ್ ಇನ್ ದ ಇಂಗ್ಲೀಷ್ ಆಲ್ಫಾಬೆಟ್ English alphabet which precedes K, which precedes K ಅಂತ precedes K ಅಂತಂದರೆ K ಹಿಂದ್ಲುದು ಅಂತ, succeeds K ಅಂತಂದರೆ K ಮುಂದ್ಲುದು ಅಂತ ಹೇಳಿ. ಮಕ್ಕಳ ಇದಕ್ಕೆ ಉತ್ತರ ನಾನು ಈಗ ಬರೀತೇನೆ, ಇದೆಲ್ಲ ಬರ್ಕೊಂಡಿದ್ದೀರಾ? ಪ್ರೆಸೀಡ್ಸ್ ಕೆ ಅಂತಂದರೆ ಯಾವುದಪ್ಪ? ಕೆ ಹಿಂದ್ಲದ ಎಲ್ಲ ಇಂಗ್ಲೀಷ್ ಆಲ್ಫಾಬೆಟ್ಟು ಬರಿಬೇಕು, ಆದರೆ ಕಾನ್ಸೊನೆಂಟ್ ಮಾತ್ರ ಬರಿಬೇಕು. ಓಹೋ, ವೊವೆಲ್ಸ್ ಅಲ್ದಲೇ ಇರೋವೆಲ್ಲ ಕಾನ್ಸೊನೆಂಟ್ಸು. ಎ ಇ ಐ ಓ ಯು ಬರೆಯಂಗಿಲ್ಲ. ಹಾಂ, ಎ ಬರೆಯಂಗಿಲ್ಲ ಹಾಗಿದ್ಮೇಲೆ. ಹೌದು, ಕಾನ್ಸೊನೆಂಟ್ ಅಲ್ಲ. ಬಿ ಬರಿಬೋದು, ಸಿ ಬರಿಬೋದು, ಎ ಬಿ ಸಿ ಡಿ ಬರಿಬೋದು. ಇ ಬರೆಯಂಗಿಲ್ಲ, ಯಾಕೆಂದರೆ ಎ ಇ ಐ ಓ ಯು ಇವು ಇದಿಷ್ಟು ಬರೆಯಂಗಿಲ್ಲ. ಬಿ ಸಿ ಡಿ ಇ ಎಫ್ ಬರಿಬೋದು, ಎಫ್ ಜಿ ಹೆಚ್ ಐ ಬರೆಯಂಗಿಲ್ಲ, ಕೆ ಬರಿಬೋದು. ಅದಕ್ಕೆ ಹಿಂದ್ಲುದು ಅಂತ ಹೇಳಿದರೆ ಕೆ ಬರೆಯಂಗಿಲ್ಲ. ಪ್ರಿಸೀಡ್ಸ್ ಅಂದರೆ ಕೆ ಹಿಂದ್ಲುದು ಬರೀರಿ ಅಂತ, ಹಿಂದ್ಲುದು ಬರೀರಿ ಅಂದರೆ ಕೆ ಬರೆಯಂಗಿಲ್ಲ. ಅಲ್ಲಿಗೆ ಎ ಇ ಐ ಓ ಯು ಯಾವುದೂ ಇಲ್ಲ. ಕೆ ಇಂದ ಹಿಂದೆ ಇರೋ ಇವೆಲ್ಲ ಕರೆಕ್ಟು. ಸೊ ಅಲ್ಲಿಗೆ ಕಾನ್ಸೊನೆಂಟ್ಸು ಪ್ರಿಸೀಡ್ಸ್ ಕೆ ಅಂತಂತಂದರೆ ಪ್ರಿಸೀಡ್ಸ್ ಕೆ, ಸಕ್ಸೀಡ್ಸ್ ಕೆ, ಈ ಕೇಸ್ಗಳಲ್ಲಿ ಕೆ ಸೇರಿಸ್ಕೊಳ್ಳಂಗಿಲ್ಲ. ಎ ಬಿ ಸಿ ಡಿ ಇ ಎಫ್ ಜಿ ಹೆಚ್ ಐ ಜೆ ಕರೆಕ್ಟು, ಜೆ ಒಂದಿದೆ ಕರೆಕ್ಟ್, ಜೆ ಬರಿಬೋದು. ಕೆ ಸೇರಿಸ್ಕೊಳ್ಳಂಗಿಲ್ಲ ಅಷ್ಟೇ. ಬಿ ಸಿ ಡಿ ಎಫ್ ಜಿ ಹೆಚ್ ಐ ಜೆ ಕೆ ಸೇರಿಸ್ಕೊಳ್ಳಂಗಿಲ್ಲ, ಕೆ ಬರೋಲ್ಲ. ಇದು ಸ್ವಲ್ಪ ಇದು ಇಂಗ್ಲೀಷ್ ನಾಲೆಡ್ಜ್ ಅಷ್ಟೇ. ಕಾನ್ಸೊನೆಂಟ್ಸು ವೊವೆಲ್ಸು ಗೊತ್ತಿರಬೇಕಷ್ಟೇ. ಓಕೆ ಮಕ್ಕಳ, ಈಗ ನಾನು ಕೆಲವೊಂದಷ್ಟು ಟೈಪ್ಸ್ ಆಫ್ ಸೆಟ್ಸ್ಗಳನ್ನು ಡಿಫೈನ್ ಮಾಡ್ತಾ ಹೋಗ್ತೀನಿ. ಅದರಲ್ಲಿ ವಿತ್ ಎಕ್ಸಾಂಪಲ್. ಮೊದಲನೇದು ನಲ್ ಸೆಟ್ ಅಂತ ಹೇಳಿ, ಟೈಪ್ಸ್ ಆಫ್ ಸೆಟ್ಸ್ ಅಂತ ಹೆಡ್ಡಿಂಗ್ ಹಾಕೋಬೋದು. ಟೈಪ್ಸ್ ಆಫ್ ಸೆಟ್ಸ್ ಅಂತ ಹೆಡ್ಡಿಂಗ್ ಹಾಕ್ಕೊಂಡ್ಬಿಟ್ಟು ಅದರೊಳಗೆ ಮೊದಲನೆಯದು ನಲ್ ಸೆಟ್ ಅಂತ ಹೇಳಿ. ಇದಕ್ಕೆ ಇನ್ನೊಂದು ಹೆಸರಿದೆ ಎಂಟಿ ಸೆಟ್. ಇದಕ್ಕೆ ಇನ್ನೊಂದು ಹೆಸರಿದೆ ವಾಯ್ಡ್ ಸೆಟ್. ಹೇಗೆ ಏನು ಪದ ಬೇಕಾದ್ರೂ ಬರೆಸ್ಬೋದು. ಇದಕ್ಕೆ ಸಿಂಬಲ್ ಬೇರೆ ಇದೆ, ಸ್ಪೆಸಿಫಿಕ್ ಸಿಂಬಲ್ ಮಕ್ಕಳ. ಈ ರೀತಿ ಬರೀತೀವಿ ಸಿಂಬಲ್ ಅಂದರೆ set which do not contain any element set which do not contain any element is called set which do not contain any element is called null set ಅಂತ ಕರೀತೀವಿ. ಯಾವುದು ಎಲಿಮೆಂಟೇ ಇಲ್ದಲೇ ಇರುವಂತಹದ್ದು. ಉದಾಹರಣೆ ಬೇಕಾದಷ್ಟು ಕೊಡಬಹುದು. ಸೆಟ್ ಆಫ್ ಡಾಗ್ಸ್ ಇನ್ ದಿ ಕ್ಲಾಸ್ ರೂಮ್ ಅಂತ ಹೇಳ್ಬೋದು. ಸರ್ ಕರೆಕ್ಟ್, ಕ್ಲಾಸ್ ರೂಮ್ ಒಳಗೆ ಡಾಗ್ಸ್ ಇರೋದಿಲ್ಲ, ಅದು ನಲ್ ಸೆಟ್ಟು. ಈ ಥರ ನೀವು ಸನ್ನಿವೇಶಗಳನ್ನು ಏನಾದ್ರು ಹೇಳಬಹುದು. ನಾನು ವಿಶೇಷವಾದ ಕೆಲವು ಉದಾಹರಣೆಗಳನ್ನು ಕೊಡ್ತೀನಿ. ಎಕ್ಸಾಂಪಲ್ಸ್. ಸೊ ನಂಬರ್ 1 ಇಲ್ಲಿ ಎಕ್ಸ್ such that 1 less than or equal to x less than 2
ಎಕ್ಸ್ ಈಸ್ ನ್ಯಾಚುರಲ್ ಈಗ ಬರೆದ್ಬಿಟ್ಟೆ. ಇದು ನಲ್ ಸೆಟ್ಗೆ ಉದಾಹರಣೆ ಆಗತ್ತೆ. ದಿಸ್ ಈಸ್ ಎ ನಲ್ ಸೆಟ್. ಆನ್ಸರಲ್ಲಿ ನಾವೇನು ಬರಿತೀವಿ, ಜಸ್ಟ್ ಈ ಸಿಂಬಲ್ ಬರೆದು ಸುಮ್ಮನೆ ಆಗ್ತೀವಿ. ಇದಕ್ಕೆ ಇನ್ನೊಂದು ಸಿಂಬಲ್ ಇದೆ ಮಕ್ಕಳ, 2 ಫ್ಲವರ್ ಬ್ರಾಕೆಟ್ ಬರೆದು ಸುಮ್ಮನೆ ಆಗ್ತೀವಿ. ಒಳಗಡೆ ಏನು ಬರೀಬಾರ್ದು, ಇವೆರಡನ್ನೂ ಬರೀಬಾರ್ದು. ಆಮೇಲೆ ಫ್ಲವರ್ ಬ್ರಾಕೆಟ್ ಬರೆದ್ಬಿಟ್ಟು ಆಮೇಲೆ ಒಳಗಡೆ ಇದನ್ನು ತಪ್ಪು. ಸೊ ಇದು ಬರಿ ಅಥವಾ ಇದು ಬರಿ. ನಲ್ ಸೆಟ್ ಅಂತ ಯಾಕಂದರೆ 1 2 ಮಧ್ಯ ಇರುವಂತಹ ನ್ಯಾಚುರಲ್ ನಂಬರ್ ಇರೋಕ್ಕೆ ಸಾಧ್ಯ ಇಲ್ಲ, ಅದಕ್ಕೋಸ್ಕರ ಅದು ನಲ್ ಸೆಟ್. ಉದಾಹರಣೆ ಬರ್ಕೊಳ್ಳಿ. ಓಕೆನಾ? ನೆಕ್ಸ್ಟ್ ಇನ್ನು ಅನೇಕ ಎಕ್ಸಾಂಪಲ್ಸ್ಗಳು ಈ ಥರದ್ದು ನಾವು ಫ್ರೇಮ್ ಮಾಡಬಹುದು. ಬಿ ಈಸ್ ಈಕ್ವಲ್ ಟು ಎಕ್ಸ್ ಸಚ್ ದಟ್ ಎಕ್ಸ್ ಸ್ಕ್ವೇರ್ ಮೈನಸ್ 2 ಈಕ್ವಲ್ ಟು 0 ವೇರ್ ಎಕ್ಸ್ ಈಸ್ ರ್ಯಾಷನಲ್. ಇಲ್ಲಿ ದಿಸ್ ಈಸ್ ಎ ನಲ್ ಸೆಟ್. ಯಾಕೆ ಅಂತಂದರೆ ಎಕ್ಸ್ ಸ್ಕ್ವೇರ್ ಮೈನಸ್ 2ನ ಸಿಂಪ್ಲಿಫೈ ಮಾಡಿದರೆ ಏನಾಗುತ್ತೆ, ಎಕ್ಸ್ ಈಕ್ವಲ್ ಟು 2 ಆಗುತ್ತೆ. ಎಕ್ಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ 2 ಬರುತ್ತೆ. ಸ್ಕ್ವೇರ್ ರೂಟ್ ಆಫ್ 2 ಈಸ್ ಇರ್ಯಾಷನಲ್ ನಂಬರ್, ನಾಟ್ ಎ ರ್ಯಾಷನಲ್ ನಂಬರ್. ಇಲ್ಲಿ ಎಕ್ಸ್ ಈಸ್ ಎ ರ್ಯಾಷನಲ್ ಅಂತ ಹೇಳಿದ್ದಾರೆ. ದೇರ್ ಫಾರ್ ದಿಸ್ ಈಸ್ ಆಲ್ಸೋ ಎ ನಲ್ ಸೆಟ್. ದೆನ್ ಸಿ ಎಕ್ಸ್ ಸಚ್ ದಟ್ ಎಕ್ಸ್ ಈಸ್ even prime number x greater than 2. wow ಸರ್ ಈವನ್ ಆಗಿರಬೇಕು, ಪ್ರೈಮ್ ನಂಬರ್ ಆಗಿರಬೇಕು ಅಂದರೆ 2 ಬಿಟ್ರೆ ಇನ್ಯಾವುದೂ ಇಲ್ಲ. ಗ್ರೇಟರ್ ದ್ಯಾನ್ 2 ಅಂತ ಹೇಳಿದ್ದಾನೆ, ಇದಕ್ಕೆ ಹೈಲಿ ಇಂಪಾಸಿಬಲ್. ಭೂಮಿ ಮೇಲೆ ಇರುವಂತಹ ಒಂದೇ ಒಂದು ಈವನ್ ಪ್ರೈಮ್ ನಂಬರ್ ಅಂತಂದರೆ 2. ಆ 2 ತಗೊಳ್ಳಂಗಿಲ್ಲ, ಇಲ್ಲಿ ಗ್ರೇಟರ್ ದ್ಯಾನ್ 2 ಅಂತ ಹೇಳಿದ್ದಾನೆ, ಅದಕ್ಕೋಸ್ಕರ. ದೆನ್ ಡಿ ಎಕ್ಸ್ ಸಚ್ ದಟ್ ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು 4 ಎಕ್ಸ್ ಈಸ್ ಆಡ್. ನೋಡಿ ಮಕ್ಕಳ, ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು 4 ಅಂದರೆ ಎಕ್ಸ್ ಈಕ್ವಲ್ ಟು ಏನಾಗುತ್ತೆ, ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ 4 ಆಗುತ್ತೆ, ಪ್ಲಸ್ ಆರ್ ಮೈನಸ್ 2 ಆಗುತ್ತೆ. ಪ್ಲಸ್ ಆರ್ ಮೈನಸ್ 2 ಅನ್ನೋದೇನು, ಪ್ಲಸ್ 2ನೂ ಈವನ್ನೇ ಮೈನಸ್ 2ನೂ ಈವನ್ನೇ. ಆಡ್ ಆಗಬೇಕಂತೆ, ಆಡ್ ಆಗೋಕ್ಕೆ ಸಾಧ್ಯ ಇಲ್ಲ. ಸೊ ದೇರ್ ಫಾರ್ ದಿಸ್ ಈಸ್ ಆಲ್ಸೋ ನಲ್ ಸೆಟ್. ಈ ರೀತಿ ನಾವು ನಲ್ ಸೆಟ್ನ ಡಿಫೈನ್ ಮಾಡಿದಾದಮೇಲೆ ಫೈನೈಟ್ ಸೆಟ್ ಆ್ಯಂಡ್ ಇನ್ಫೈನೈಟ್ ಸೆಟ್ ಅಂತ ಹೇಳಿ ಅದಕ್ಕೆ ಒಂದಷ್ಟು ಉದಾಹರಣೆಗಳನ್ನು ತೆಗೆದುಕೊಳ್ತೇವೆ. ಎಸ್, ಹೆಡಿಂಗ್ finite set and infinite set. Infinite set ಏನಿಲ್ಲ, the set which contains countable number of elements is called finite set. The set which contains uncountable number of elements is called infinite set. Finite AP, infinite AP ಅಂತ ಹೇಳಿ ನೀವು ಹಿಂದೆ ತಿಳಿದಿದ್ರಿ. ಅದೇ ರೀತಿಯೇ ಇದು ಕೂಡ ದ ಸೆಟ್ ವಿಚ್ ಕಂಟೈನ್ಸ್ ಕೌಂಟಬಲ್ ನಂಬರ್ ಆಫ್ ಎಲಿಮೆಂಟ್ಸ್, ಕೌಂಟಬಲ್ ನಂಬರ್ ಆಫ್ ಎಲಿಮೆಂಟ್ಸ್ ಈಸ್ ಕಾಲ್ಡ್ ಫೈನೈಟ್ ಸೆಟ್. Finite set. The set which contains countable number of elements is called finite set. ಇದಕ್ಕೆ ಒಂದೆರಡು ಉದಾಹರಣೆ ತಗೊಳ್ಳೋಣ. ಎಕ್ಸಾಂಪಲ್, ಮೊದಲನೇದು, W is the set of all days in a week. ಒಂದು ವಾರದೊಳಗಿರುವಂಥದ್ದು, ಇನ್ನೇನು ಮಂಡೇ, ಟ್ಯೂಸ್ಡೇ, ವೆನ್ಸ್ಡೇ, ಥರ್ಸ್ಡೇ, ಫ್ರೈಡೇ, ಸಾಟರ್ಡೇ, ಸಂಡೇ. ಈ ರೀತಿ ನಾವು 7 ಅಷ್ಟೇ. ಹಾಗಾಗಿ ಇಟ್ ಈಸ್ ಎ ಫೈನೈಟ್ ಸೆಟ್. ಆಮೇಲೆ ಎರಡನೇದು, ಎಸ್ ಈಸ್ ದಿ
set of all solutions of set of all solutions of x square minus 16 equal to 0. ಸೊಲ್ಯೂಷನ್ ಏನಿದೆ ಎಕ್ಸ್ ಸ್ಕ್ವೇರ್ ಮೈನಸ್ 16 ಈಕ್ವಲ್ ಟು 0 ಅಂದರೆ ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು 16, ಎಕ್ಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 4, ಎಕ್ಸ್ ಈಕ್ವಲ್ ಟು ಪ್ಲಸ್ 4, ಎಕ್ಸ್ ಈಕ್ವಲ್ ಟು ಮೈನಸ್ 4 ಎರಡೇ ಎಲಿಮೆಂಟ್ಸು. ಸೊ ದೇರ್ ಫೋರ್ ದೇ ಆರ್ ಆಲ್ ಕಾಲ್ಡ್ ಫೈನೈಟ್ ಸೆಟ್. ಇಲ್ಲೇನಿಲ್ಲ ಆಯ್ತಲ್ಲ ಬರ್ಕೊಂಡಿದ್ದು. ಅನ್ಕೌಂಟಬಲ್ಗೆ ಇಲ್ಲಿ ಸ್ಮಾಲ್ ಚೇಂಜಸ್ ಮಾಡ್ತೀನಿ. ಅನ್ಕೌಂಟಬಲ್ ನಂಬರ್ ಆಫ್ ಎಲಿಮೆಂಟ್ಸ್ ಈಸ್ ಕಾಲ್ಡ್ ಫೈನೈಟ್ ಅಲ್ಲ, ಇನ್ಫೈನೈಟ್. ಇನ್ಫೈನೈಟ್ ಸೆಟ್. ಇನ್ಫೈನೈಟ್ ಸೆಟ್ಗೆ ನೀವು ಬೇಕಾದಷ್ಟು ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್, ಸೆಟ್ ಆಫ್ ಎಲ್ಲ ಅನ್ಕೌಂಟಬಲ್ಲೇ ತಾನೆ, ಅದಕ್ಕೋಸ್ಕರ ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್, ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್ ಅಂತಕ್ಕಂಥದ್ದು ಉದಾಹರಣೆ ನಾವು ಕೊಡಬಹುದು. ಇನ್ಫೈನೈಟ್ ಸೆಟ್ಗೆ ಉದಾಹರಣೆ ಕೊಡ್ಬೋದು. ಆಮೇಲೆ ಸೆಟ್ ಆಫ್ ಪಾಯಿಂಟ್ಸ್ ಆನ್ ಎ ಲೈನ್, ಸೆಟ್ ಆಫ್ ಪಾಯಿಂಟ್ಸ್ ಆನ್ ಎ ಲೈನ್, ಇವೆಲ್ಲ. ಸೊ ಮಕ್ಕಳ, ಈಗ ನಿಮಗೆ ನಲ್ ಸೆಟ್, ಫೈನೈಟ್ ಸೆಟ್, ಇನ್ಫೈನೈಟ್ ಸೆಟ್ ಬಗ್ಗೆ ನಾಲೆಡ್ಜ್ ಬಂತು. ಸೊ ಮಕ್ಕಳ, ಈಗ ಕೆಲವು ಸೆಟ್ಸ್ಗಳನ್ನ ಕೊಟ್ಟಾಗ ಇದರಲ್ಲಿ ಫೈನೈಟ್ ಸೆಟ್ ಯಾವುದು, ಇನ್ಫೈನೈಟ್ ಸೆಟ್ ಯಾವುದು ಅಂತ ಐಡೆಂಟಿಫೈ ಮಾಡೋದು. ಸ್ಟೇಟ್ ವಿಚ್ ಆಫ್ ದಿ ಫಾಲೋಯಿಂಗ್ ಸೆಟ್ಸ್ ಆರ್ ಫೈನೈಟ್ ಆರ್ ಇನ್ಫೈನೈಟ್. ಅದರಲ್ಲಿ ಮೊದಲನೇದು ಕೊಡ್ತಾ ಇದೆ, ಎಕ್ಸ್ ಸಚ್ ದಟ್ ಎಕ್ಸ್ ಬಿಲಾಂಗ್ಸ್ ಟು ಎನ್ ಆ್ಯಂಡ್ ಎಕ್ಸ್ ಮೈನಸ್ 1 ಇಂಟು ಎಕ್ಸ್ ಮೈನಸ್ 2 ಈಕ್ವಲ್ ಟು 0. ಸೊ ಇದು ಫೈನೈಟ್ ಸೆಟ್. ಯಾಕೆ? ಎಕ್ಸ್ ಮೈನಸ್ 1 ಈಕ್ವಲ್ ಟು 0 ಆರ್ ಎಕ್ಸ್ ಮೈನಸ್ 2 ಈಕ್ವಲ್ ಟು 0, ಎಕ್ಸ್ ಈಕ್ವಲ್ ಟು 1 ಆರ್ ಎಕ್ಸ್ ಈಕ್ವಲ್ ಟು 2. 1 ಆ್ಯಂಡ್ 2 ಆರ್ ನ್ಯಾಚುರಲ್ ನಂಬರ್ಸ್. ಸೊ ದೇರ್ ಫಾರ್ ಇದರೊಳಗೆ ಇರ್ತಕ್ಕಂಥದ್ದು ಎರಡೇ ಎಲಿಮೆಂಟ್ಸು 1 ಮತ್ತು 2 ಈಸ್ ಫೈನೈಟ್ ಸೆಟ್. ನೋಡಿ, ಈ ಫಾರಮಲ್ಲೂ ಬರದೆ ಫೈನೈಟ್ ಸೆಟ್ ಅಂತಲೂ ಐಡೆಂಟಿಫೈ ಮಾಡಿದ್ವಿ. ಅದೇ ರೀತಿಯೇ ಎಕ್ಸ್ ಸಚ್ ದಟ್ ಎಕ್ಸ್ ಬಿಲಾಂಗ್ಸ್ ಟು ಎನ್ ಆ್ಯಂಡ್ ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು 4. ಸರ್ ಇದು ಫೈನೈಟೇ ಸರ್. ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು 4 ಅಂದರೆ ಎಕ್ಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 2. ಮೈನಸ್ 2 ತಗೊಳ್ಳಂಗಿಲ್ಲ. ಯಾಕೆ ಅಂದರೆ ಎಕ್ಸ್ ಬಿಲಾಂಗ್ಸ್ ಟು ಎನ್ ಅಂತ ಕೊಟ್ಟಿರೋದ್ರಿಂದ ಒಂದೇ ಒಂದು ಎಲಿಮೆಂಟ್ ತಗೋಬೇಕಾಗತ್ತೆ, 2. ಅದರಿಂದ ಈಸ್ ಫೈನೈಟ್ ಸೆಟ್. ಎರಡಿದ್ದಿದ್ದರೂ ಫೈನೈಟ್ ಆಗೋದು, ಆದರೆ ಎಕ್ಸ್ ಬಿಲಾಂಗ್ಸ್ ಟು ಎನ್ ಅಂತ ಕೊಟ್ಟಿರೋದ್ರಿಂದ ನ್ಯಾಚುರಲ್ ನಂಬರ್ಸಲ್ಲಿ ಇರುವಂಥದ್ದು ಅಂತ ಹೇಳಿ. ಈಗ ಮೂರನೇದು, ಎಕ್ಸ್ ಸಚ್ ದಟ್ ಎಕ್ಸ್ ಬಿಲಾಂಗ್ಸ್ ಟು ಎನ್ ಆ್ಯಂಡ್ 2x ಮೈನಸ್ 1 ಈಕ್ವಲ್ ಟು 0 ಅಂತ. ಸರ್ ಇಲ್ಲಿ 2x ಮೈನಸ್ 1 ಈಕ್ವಲ್ ಟು 0 ಅಂದರೆ ಎಕ್ಸ್ ಈಕ್ವಲ್ ಟು 1/2 ಬಂತು. 1/2 ಎನ್ನಲ್ಲಿಲ್ಲ. ಹಾಗಿದ್ಮೇಲೆ ಇದು ನಲ್ ಸೆಟ್ ಸರ್. ಇದರೊಳಗೆ ಯಾವ ಎಲಿಮೆಂಟ್ಸು ಇರೋಕ್ಕೆ ಸಾಧ್ಯವೇ ಇಲ್ಲ. ಈ ನಲ್ ಸೆಟ್ಟು ಫೈನೈಟಿಗೆ ಸೇರುತ್ತೋ ಇನ್ಫೈನೈಟಿಗೆ ಸೇರುತ್ತೋ ಅಂದರೆ ಫೈನೈಟ್ ಈಸ್ ಫೈನೈಟ್ ಸೆಟ್. ನೀನು ಹೀಗಾರು ಬರಿ ಅಥವಾ ಹೀಗಾರು ಬರಿ, ಎಲ್ಲ ಒಂದೇ. ಸೊ ಅಲ್ಲಿಗೆ ನಲ್ ಸೆಟ್ ಈಸ್ ಆಲ್ಸೋ ಎ ಫೈನೈಟ್ ಸೆಟ್ ಅಂದಾಗ ಆಗೋಯ್ತು ಸರ್. ಹೌದು, ಎ ನಲ್ ಸೆಟ್ ಆ್ಯಂಡ್ ಸೆಟ್ ವಿಚ್ ಕಂಟೈನ್ಸ್ ಕೌಂಟಬಲ್ ನಂಬರ್ ಆಫ್ ಎಲಿಮೆಂಟ್ಸ್, ಇದಕ್ಕೆ ನಾವು ಫೈನೈಟ್ ಸೆಟ್ಸ್ ಅಂತ ಕರಿತೀವಿ. ಸೊ ಇದುವರೆಗೂ ಬರೆದಿರೋದೆಲ್ಲ ಫೈನೈಟೇ ಸರ್. ನೆಕ್ಸ್ಟ್, x such that x is prime, x belongs to n
and x is prime. Prime number, prime natural number uncountable. Prime number starting from 2 ತಾನೆ. 2 ಆದಮೇಲೆ 3 ಇರುತ್ತೆ, 5 ಇರುತ್ತೆ, 7 ಇರುತ್ತೆ. ಯಾವತ್ತಿಂದಲೂ ಡಿವೈಡ್ ಆಗಬಾರ್ದು 1 and itself ಬಿಟ್ಟು. ಈ ಥರದ್ದು ನಂಬರ್ಸ್ಗಳು ನಾವು ಕೌಂಟ್ ಮಾಡಲಿಕ್ಕಾಗಲ್ಲ. 13 ಇರುತ್ತೆ ಎಕ್ಸೆಟ್ರಾ. ಇದು ಇನ್ಫೈನೈಟ್ ಸೆಟ್. ಇನ್ಫೈನೈಟ್ ಸೆಟ್. ಹಾಗೆಯೇ x such that x belongs to n and x is odd ಅಂತಾನೆ. odd natural number uncountable. 1 3 5 7 dash dash dash. infinite set. uncountable. set of months in a year ಅಂದ್ಬಿಟ್ಟೆ. ಸರ್ ಅದು ಫೈನೈಟ್ ಆಯ್ತಲ್ಲ, ಇದು ಬರ್ಕೊಂಡಿದ್ದು. ಎಸ್, ಸೆಟ್ ಆಫ್ ಮಂತ್ಸ್ ಇನ್ ಎ ಇಯರ್. ಸೆಟ್ ಆಫ್ ಮಂತ್ಸ್ ಇನ್ ಎ ಇಯರ್, ಇದು ಏನಾಗತ್ತೆ? ಫೈನೈಟ್ ಸೆಟ್. ಯಾಕೆಂದರೆ ಜನವರಿ, ಫೆಬ್ರವರಿ, ಡಿಸೆಂಬರ್ವರೆಗೂ ಅಷ್ಟೇ ತಾನೆ, ಅದಕ್ಕೋಸ್ಕರ ಫೈನೈಟ್ ಸೆಟ್. ಹಾಗೆಯೇ ಸಪೋಸ್ 1 2 3 ಹೀಗೆ ಕೊಟ್ಬಿಟ್ಟು ಡ್ಯಾಶ್ 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 ಹಾಕಿಬಿಟ್ರೆ, ಸರ್ ಡ್ಯಾಶ್ 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 ಹಾಕಿದರೆ ಇನ್ಫೈನೈಟ್, ಚುಕ್ಕೆ ಹಾಕಿದರೆ ಫೈನೈಟ್. ಸೊ ದಿಸ್ ಈಸ್ ಇನ್ಫೈನೈಟ್. set of positive integers greater than 100. 100ಗಿಂತ ಜಾಸ್ತಿ ಇರೋ ಪಾಸಿಟಿವ್ ಇಂಟೀಜರ್ಸ್ ಹೇಳಲಿಕ್ಕೆ ಬರಲ್ಲ ಸರ್, ನೂರಾರಿದೆ. ಹಾಗಾಗಿ ಇದು ಇನ್ಫೈನೈಟ್ ಸೆಟ್ ಅಂತ ಆಗತ್ತೆ. ಇನ್ಫೈನೈಟ್. ದೆನ್ ಆಯ್ತಲ್ಲ. ಎಸ್, ಸೆಟ್ ಆಫ್ ಪ್ರೈಮ್ ನಂಬರ್ಸ್ ಲೆಸ್ ದ್ಯಾನ್ 100 ಅಂತೀವಿ, ಅಥವಾ ಲೆಸ್ ದ್ಯಾನ್ 99. ಲೆಸ್ ದ್ಯಾನ್ ಅಂತಂದಾಗ ಸೆಟ್ ಆಫ್ ಪ್ರೈಮ್ ನಂಬರ್ಸ್ ಲೆಸ್ ದ್ಯಾನ್ 99, ಇಟ್ ಈಸ್ ಎ ಫೈನೈಟ್. ಪ್ರೈಮ್ ನಂಬರ್ ಡೆಫಿನೇಷನ್ನೇ ಹೇಳುತ್ತಲ್ಲ, ಗ್ರೇಟರ್ ದ್ಯಾನ್ 2, ನಾಟ್ ಡಿವಿಸಿಬಲ್ ಬೈ ಎನಿ ಅದರ್ ನಂಬರ್ ಎಕ್ಸೆಪ್ಟ್ ಬೈ 1 and itself. ಗ್ರೇಟರ್ ದ್ಯಾನ್ 1, ನಾಟ್ ಡಿವಿಸಿಬಲ್ ಬೈ ಎನಿ ಅದರ್ ನಂಬರ್ ಅಂತ. 2 ಇಂದ ಮೇಲೆ 99 ಒಳಗೆ ಅಂತಂದಾಗ ಫೈನೈಟ್ ಸೆಟ್ ಆಗತ್ತೆ. ಫೈನೈಟ್ ಸೆಟ್. ದೆನ್ ಸೆಟ್ ಆಫ್ ಲೈನ್ಸ್ parallel to x-axis. x-axisಗೆ ಪ್ಯಾರಲಲ್ ಆಗಿರೋದು ಎಷ್ಟು ಬೇಕಾದ್ರೂ ಇರ್ಬೋದಲ್ಲ. ಇನ್ಫೈನೈಟ್ ಸೆಟ್. ಹಾಗೆ ಸೆಟ್ ಆಫ್ ಲೆಟರ್ಸ್ ಇನ್ ಇಂಗ್ಲೀಷ್ ಆಲ್ಫಾಬೆಟ್. ಸೆಟ್ ಆಫ್ ಲೆಟರ್ಸ್ ಇನ್ ಇಂಗ್ಲೀಷ್ ಆಲ್ಫಾಬೆಟ್. ಸೊ ಫೈನೈಟ್. 26 ಲೆಟ್ರ್ ಇರುತ್ತೆ ಎಲ್ಲ, ಅದಕ್ಕೋಸ್ಕರ. ನಂಬರ್ಸ್ ವಿಚ್ ಆರ್ ಮಲ್ಟಿಪಲ್ಸ್ ಆಫ್ 5. ಆಮೇಲೆ ಸೆಟ್ ಆಫ್ ಅನಿಮಲ್ಸ್ ಆನ್ ದಿ ಅರ್ತ್. ಇವೆಲ್ಲ ಇನ್ಫೈನೈಟ್ ಸೆಟ್ ಮಕ್ಕಳ. ಬರಿತಾ ಹೋದರೆ ಭೂಮಿ ಮೇಲೆ ಬೇಕಾದಷ್ಟು ನಾವು ತೋಚದಾಗ ಬರಿತಾ ಇರಬಹುದು. ದೆನ್ set of numbers which are multiples of 5. ಇದು ಇನ್ಫೈನೈಟ್. set of animals on the earth.
ಸೆಟ್ ಆಫ್ ಡಾಗ್ಸ್ ಇನ್ ದ ವರ್ಲ್ಡ್. ಈ ಥರ ಬರಿತಾ ಕೂತ್ಕೊಂಡ್ರೆ ದೇರ್ ಆಲ್ ಇನ್ಫೈನೈಟ್. ಇನ್ನೊಂದು ಮ್ಯಾಥಮೆಟಿಕ್ಸಿಗೆ ಸಂಬಂಧಪಟ್ಟಿದ್ದೊಂದು ಬರೆಯೋಣ. ಯಾವುದಪ್ಪ ಅಂದರೆ ಸೆಟ್ ಆಫ್ ಸರ್ಕಲ್ಸ್ ಪಾಸಿಂಗ್ ಥ್ರೂ ಆರಿಜಿನ್ ಮುಖೇನ ಪಾಸ್ ಆಗುವಂಥದ್ದು. ಆರಿಜಿನ್ ಅಂದರೆ 0,0 ಅಂತ ನಿಮಗೆ ಗೊತ್ತಿದೆ. ಒಂದು ವಿಚಾರ ತಿಳ್ಕೊಳ್ಳಿ ಮಕ್ಕಳ, ಒಂದು ಪಾಯಿಂಟಿಂದ ಪಾಸ್ ಆಗುವಂಥ ಎಷ್ಟು ಸರ್ಕಲ್ಸ್ ಎಳಿಬೋದು ಅಂದರೆ 1, 2, 3, 4, 5 ಸರ್, ಅನ್ಕೌಂಟಬಲ್. ನೋಡಿ, ಅನ್ಕೌಂಟಬಲ್. ದೇರ್ ಫಾರ್ ಇಟ್ ಈಸ್ ಇನ್ಫೈನೈಟ್ ಸೆಟ್ ಅಂತ ನಾವು ತೀರ್ಮಾನ ಮಾಡ್ತೀವಿ. ಇನ್ಫೈನೈಟ್. ಒಂದು ಪಾಯಿಂಟಿಂದ ಪಾಸ್ ಆಗುವಂಥ 100,000 ಸರ್ಕಲ್ಸ್ಗಳನ್ನು ನಾವು ಬರಿಬಹುದು. ಓಕೆನಾ? ಹಾಗೆಯೇ ಯಾವುದೇ ಒಂದು ಸೆಟ್ ಕೊಟ್ಟಾಗ ಅದು ನಲ್ ಸೆಟ್ ಅಲ್ವೋ ಅಂತ ತೀರ್ಮಾನ ಮಾಡ್ತಕ್ಕಂಥದ್ದು. ಅದೇನು ಸರ್ ಎಲಿಮೆಂಟ್ಸ್ ಇಲ್ಲ ಅಂದರೆ ನಲ್ ಸೆಟ್ಟು? ಸ್ಟೇಟ್ which of the following are null sets. ಯಾವ್ಯಾವುದು ನಲ್ ಸೆಟ್ಸು ತೀರ್ಮಾನ ಮಾಡಿ ಅಂಥೇಳಿ. 1 ಸೆಟ್ ಆಫ್ ಆಡ್ ನಂಬರ್ಸ್, divisible by 2. ಸೊ ಇದು ನಲ್ ಸೆಟ್. ಯಾಕೆ ಅಂತಂದರೆ 2 ಇಂದ ಡಿವೈಡ್ ಆಗೋವನ್ನ ಈವನ್ ನಂಬರ್ಸ್ ಅಂತ ಕರಿತೇವೆ. 2 ಇಂದ ಡಿವೈಡ್ ಆಗದಲ್ಲೇ ಇರೋರನ್ನ ಆಡ್ ನಂಬರ್ಸ್ ಅಂತೀವಿ. ಇವ್ರಿಗೆ ಆಡ್ ನಂಬರ್ ಬೇಕಂತೆ, 2 ಇಂದ ಡಿವೈಡ್ ಆಗಬೇಕಂತೆ, ಸಾಧ್ಯವೇ ಇಲ್ಲ, ಭೂಮಿ ಮೇಲೆ ಇಲ್ಲ. ಆದ್ದರಿಂದ ಇದು ನಲ್ ಸೆಟ್ ಅಂತ ತೀರ್ಮಾನ ಮಾಡಬಹುದು. ಈ ರೀತಿ ಅವ್ರು ಕೊಟ್ಟಿರೋ ಸ್ಟೇಟ್ಮೆಂಟ್ ನೋಡೋದು. ಸೆಟ್ ಆಫ್ ಈವನ್ ಪ್ರೈಮ್ ನಂಬರ್ ಅಂತಂದು ಮಕ್ಕಳ, ಸೆಟ್ ಆಫ್ ಈವನ್ ಪ್ರೈಮ್ ನಂಬರ್ ಗ್ರೇಟರ್ ದ್ಯಾನ್ 2 ಅಂತ ಕೊಟ್ಟರೆ ನಲ್ ಸೆಟ್ ಬಂದ್ಬಿಡುತ್ತೆ. ಆದರೆ ಸೆಟ್ ಆಫ್ ಈವನ್ ಪ್ರೈಮ್ ನಂಬರ್ ಅಂತಂದರೆ ಒಂದೇ ಒಂದಿದೆ, 2 ಅನ್ನೋದು ಈವನ್ ಪ್ರೈಮ್ ನಂಬರ್. ದೇರ್ ಫಾರ್ ನಾಟ್ ಎ ನಲ್ ಸೆಟ್. ಇದು ನಲ್ ಸೆಟ್ ಅಲ್ಲ ಅಂತ ಹೇಳಿ. ಓಕೆ, ದೆನ್ x such that x belongs to n, x less than 5 and x greater than 7. ಅಂದರೆ ಏನಿಂಗಂದರೆ ಅರ್ಥ, ಎಕ್ಸ್ ಲೆಸ್ ದ್ಯಾನ್ 5 ಅಂದರೆ ಎಕ್ಸ್ ಅನ್ನೋ ನಂಬರು 5ಕ್ಕಿಂತ ಕಮ್ಮಿ ಇರಬೇಕಂತೆ, 7ಕ್ಕಿಂತ ಜಾಸ್ತಿ ಇರಬೇಕಂತೆ. ಸರ್ 5ಕ್ಕಿಂತ ಕಮ್ಮಿ 7ಕ್ಕಿಂತ ಜಾಸ್ತಿ ಇರೋಕ್ಕೆ ಸಾಧ್ಯನಾ ಸರ್? ಹೈಲಿ ಇಂಪಾಸಿಬಲ್, ನಲ್ ಸೆಟ್. ಲಾಸ್ಟ್ ಇನ್ನೊಂದು ಲೆಕ್ಕ ತೆಗೆದುಕೊಳ್ಳೋಣ. ವೈ ಸಚ್ ದಟ್ ವೈ ಈಸ್ ಪಾಯಿಂಟ್ ಕಾಮನ್ on any two parallel lines. ಮಕ್ಕಳ, 2 ಪ್ಯಾರಲಲ್ ಲೈನ್ಸ್ ಬರೆದ್ಬಿಟ್ಟು ಹೀಗೆ ಇವೆರಡಕ್ಕೂ ಕಾಮನ್ ಆಗಿರೋದು ಒಂದು ಪಾಯಿಂಟ್ ಬರೀ ಅಂದರೆ ಬರೀಕ್ಕಾಗತ್ತಾ? ಇದಕ್ಕೆ ಎಲ್ಲಿರುತ್ತೆ ಈ ಪಾಯಿಂಟ್? ಇದ್ರ ಮೇಲಿರಲ್ಲ, ಇದರಲ್ಲಿರೋ ಪಾಯಿಂಟ್ ಅದ್ರ ಮೇಲಿರೋಲ್ಲ. ಹಾಗಾಗಿ ಇಲ್ಲಿ ಯಾವ ಪಾಯಿಂಟೂ ಕೂಡ ನೋ ಚಾನ್ಸ್ ಅಟ್ ಆಲ್. ಅದರಿಂದ ನಲ್ ಸೆಟ್. ಸೊ ನಲ್ ಸೆಟ್, ಫೈನೈಟ್ ಸೆಟ್, ಇನ್ಫೈನೈಟ್ ಸೆಟ್ ಇಷ್ಟ ಆಯಿತು. ದೆನ್ ಈಕ್ವಲ್ ಸೆಟ್ಸ್, ಅದಾದಮೇಲೆ ಸಬ್ಸೆಟ್, ಅದಾದಮೇಲೆ ಯೂನಿವರ್ಸಲ್ ಸೆಟ್, ಆದಮೇಲೆ ಸೆಟ್ ಆಪರೇಷನ್ಸ್ ಅಂತ ಬರುತ್ತೆ. ನೆಕ್ಸ್ಟ್ ಮುಂದುವರ್ಸೋಣ.